ಲೇಖ. ನಾನು ಹೇಳೋದಕ್ಕಾಗ್ತಾ ಇಲ್ಲ. ನಂಗೆ ತುಂಬ ಕಷ್ಟ ಆಗ್ತದೆ. ನಾನು ಯಾವ ತಪ್ಪು ಮಾಡ್ದಿದ್ರು ಇಲ್ಲಿ ಒಬ್ಬ ಸಾಮಾನ್ಯ ಕೈದಿ ಥರ ಕಾಲ ಕಳೀತಾ ಇದ್ದೀನಿ. ನನ್ನ ನೋವು, ಸಂಕಟ, ನಿರಾಸೆಗಳು ನನ್ನನ್ನು ಕಾಡ್ತಾ ಇದೆ. ದುಷ್ಯಂತ್ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ತೇಜಸ್ವಿನಿ ಅವರೇ? ನನಗೆ ಯಾಕೆ ಈ ಶಿಕ್ಷೆ? ನಾನು ಒಳ್ಳೆಯವನಾಗಿದ್ದೆ ನನ್ನ ತಪ್ಪ? ಜಾನ್ವಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ನಾನಿವತ್ತು ಜೈಲು ಪಾಲಾಗಿದ್ದೀನಿ. ದುಷ್ಯಂತ್ ನೀವು ಭರವಸೆ ಕಳ್ಕೋಬೇಡಿ. ಇಲ್ಲ ದುಷ್ಯಂತ್, ನೀವು ಯಾವ ತಪ್ಪು ಮಾಡಿಲ್ಲ. ನಿಮ್ಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ. ಈಗಾಗಲೇ ಅನ್ಯಾಯ ಆಗಿದೆಯಲ್ಲ ಚೈತ್ರ ಅವರೇ. ಜನಗಳು, ಸಂದರ್ಭಗಳು ಎಲ್ಲ ನನ್ನ ವಿರುದ್ಧವಾಗಿದೆ. ನನಗೆ ಹೇಗೆ ನ್ಯಾಯ ಸಿಗುತ್ತೆ? ಹೇಗೆ ನಾನು ಹೊರಗಡೆ ಬರೋದಕ್ಕಾಗತ್ತೆ? ಅದೇ ಪ್ರಯತ್ನದಲ್ಲಿ ನಾವಿದ್ದೀವಿ. ಬೇರೆ ಲಾಯರ್ನ ಗೊತ್ತು ಮಾಡಿದ್ದೀವಿ. ಅವ್ರು ಈ ಕೇಸ್ನ ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ನಿಮ್ಮನ್ನ ಬಿಡುಗಡೆ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ನೀವು ಭ್ರಮೆಗೊಳಗಾಗಬೇಕಾದ ಅನಿವಾರ್ಯತೆ ಇಲ್ಲ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ. ನ್ಯಾಯ ಸಿಗೋದು ತಡ ಆಗ್ಬೋದು, ಆದರೆ ಸಿಕ್ಕೇ ಸಿಗತ್ತೆ. ಇದು ನಮ್ಮ ಚೈತ್ರನ್ ಜೀವನದ ಪ್ರಶ್ನೆ. ಅವಳ ಬದುಕು ನಮ್ಮ ಕಣ್ಮುಂದೆನೆ ಹಾಳಾಗೋದನ್ನು ನೋಡೋದಕ್ಕೆ ಹೇಗೆ ಸಾಧ್ಯ? ನೀವು ಇಲ್ಲಿಂದ ಹೊರಗೆ ಬರಬೇಕು. ನಿಮ್ಮ ಚೈತ್ರನ್ ಮದುವೆ ಆಗಬೇಕು. ಅದೇ ಈಗ ನಮ್ಮ ಮುಂದೆ ಇರೋ ಸವಾಲು. ನಿಮಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡಿ, ನಾವಿದ್ದೀವಿ. ಮುಖ್ಯವಾಗಿ ತೇಜೋತ್ಗೆ ನಿಮ್ಮ ಬಿಡುಗಡೆಗೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಧೈರ್ಯ ಕಳ್ಕೋಬೇಡಿ. ನನಗೆ ಬಿಡುಗಡೆ ಆಗುತ್ತಾ? ಖಂಡಿತ ಆಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಡಿ. ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದೀನಿ. ಎಲ್ಲ ಒಳ್ಳೇದಾಗುತ್ತೆ. ಕುಂಕುಮ ಇಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನ ಸಹಿಸ್ಕೊಳ್ಳಿ. ಎಲ್ಲ ಸರಿ ಹೋಗುತ್ತೆ. ಎಲ್ಲ ಒಳ್ಳೇದಾಗತ್ತೆ. ಹೌದು ದುಷ್ಯಂತ್, ಸ್ವಲ್ಪ ದಿನ ಮಾತ್ರ ಎಲ್ಲ ಸರಿ ಹೋಗುತ್ತೆ. ನನಗಿಷ್ಟೆಲ್ಲ ಭರವಸೆ ಕೊಡ್ತಾ ಇದ್ದೀರಾ. ನನ್ನ ಕೇಸ್ನ ಬೇರೆ ಎಫಿಷಿಯೆಂಟ್ ಲಾಯರ್ ಕೈಗೆ ಒಪ್ಪಿಸಿದ್ದೀರಾ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬಂದಿದ್ದೀರಾ. ನೋಡೋಣ, ಇನ್ನೂ ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯ್ತೀನಿ. ಥ್ಯಾಂಕ್ ಯು. ಆಂಟಿ, ಮನೇಲಿ ಯಾರೂ ಇಲ್ಲ. ಹಾಗಾ? ಕಾಫಿ ತಗೊಳ್ಳಿ. ಬೇಡ. ಯಾಕೆ? ಬಂದ ತಕ್ಷಣ ಕಾಫಿ ಕುಡಿದ ಅಭ್ಯಾಸ ಅಲ್ವಾ ನಿಮಗೆ? ಯಾಕೆ ಬೇಡ ಅಂತಿದ್ದೀರಾ? ನಾನು ಬರ್ತಾನೆ ಕಾಫಿ ಕುಡ್ಕೊಂಡು ಬಂದೆ. ಸುಳ್ಳು ಹೇಳ್ತಾ ಇದ್ದೀರಾ ನಾನು ಮಾಡಿರೋ ಕಾಫಿ ಕುಡಿಬಾರ್ದು ಅಂತ.
ನಿಮ್ಮ ಹತ್ರ ಸುಳ್ಳು ಹೇಳಕ್ಕೆ ನನಗೇನಿದೆ? ನನಗೆ ಕಾಫಿ ಬೇಕು ಅಂದರೆ ನಾನೇ ಮಾಡ್ಕೋತೀನಿ. ನೀವ್ಯಾಕೆ ಮಾಡ್ಕೋಬೇಕು? ನನಗೆ ಹೇಳಿದ್ರೆ ನಾನು ಮಾಡ್ಕೊಡಲ್ವಾ? ಪ್ರೇಮ್, ಒಂದು ನಿಮಿಷ. ಏನು ನಾನು ಮಾತಾಡೋದಕ್ಕೆ ಟ್ರೈ ಮಾಡಿದಷ್ಟು ನೀವು ಅವಾಯ್ಡ್ ಮಾಡ್ತಿದ್ದೀರಲ್ಲ, ಯಾಕೆ? ಏನ್ರಿ ಮಾತಾಡ್ಬೇಕು ನಿಮ್ಮ ಜೊತೆ? ನಾನಾಗೆ ಫ್ರೆಂಡ್ಲಿಯಾಗಿ ಮಾತಾಡಿದ್ರೆ ಇರಿಟೇಟ್ ಆಗ್ತೀರಾ. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತೀರಾ. ನಿಮ್ಮ ಹತ್ರ ಹೇಗೆ ಮಾತಾಡಬೇಕು ಅಂತಾನೆ ಅರ್ಥ ಆಗಲ್ಲ. ನನ್ನ ಜೊತೆ ಇರೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಗೊತ್ತಿತ್ತು, ಆದರೂ ನೀವಾಗೆ ಈ ಜೀವನ ಆರಿಸ್ಕೊಂಡಿದ್ದು. ಈಗ ನೀವೇ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಏನ್ರಿ ನೆಗ್ಲೆಕ್ಟ್ ಮಾಡ್ತಿರೋದು? ನಾನು ನಿಮ್ಗೆ ಯಾವುದಕ್ಕೂ ಕೊರತೆ ಆಗಬಾರ್ದು ಅಂತ ನಿಮ್ಮ ಅವಶ್ಯಕತೆಗಳನ್ನೆಲ್ಲ ನೋಡ್ಕೋತಾ ಇದ್ದೀನಿ. ನೀವೇನಾದರೂ ಕೇಳಿದ್ರೆ ಸಾಕು, ಅದನ್ನು ತಂದ್ಕೊಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತೀನಿ. ನನ್ನ ಮನಸ್ಸಿನಲ್ಲಿ ನಿಮಗೆ ಎಂಥ ಸ್ಥಾನ ಕೊಟ್ಟಿದ್ದೀನಿ ಅಂತ ನಿಮಗೂ ಗೊತ್ತು. ಆದರೂ ಹಂಗಿಸ್ಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇದ್ದೀರಾ ಅಲ್ವಾ? ಹಂಗಿಸ್ತಾ ಇರೋರು ನೀವು, ನಾನು ನಿಮಗೆ ಸರಿಯಾದ ಹೆಂಡತಿ ಅಲ್ಲ ಅಂತ. ಸ್ಟಾಪ್ ಇಟ್ ಸಾಕ್ಷಿ. ಏನು ತಿಳ್ಕೊಂಡಿದ್ದೀರಾ ನೀವು? ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರೆ ಕೇಳ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ಏನೋ ನಿಮ್ಮ ಮನಸ್ಥಿತಿ ಸುಧಾರಿಸಲಿ ಅಂತ ಸಹಿಸ್ಕೊಂಡಷ್ಟು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ. ನೋಡಿ ಸಾಕ್ಷಿ, ನನ್ನ ತಾಳ್ಮೆನ ವೀಕ್ನೆಸ್ ಅನ್ಕೋಬೇಡಿ. ತುಂಬ ದಿನ ಇದನ್ನು ಸಹಿಸ್ಕೊಳಕ್ಕಾಗಲ್ಲ. ಬೇಡ, ಸಹಿಸಕ್ಕಾಗಲ್ಲ ಅಂತ ಬಾಯ್ಬಿಟ್ಟು ಹೇಳಿದ್ಮೇಲೆ ಯಾಕಿಲ್ಲಿರಬೇಕು? ಹೊರಟೋಗಿ ಪ್ರೇಮ್, ನೀವನ್ನಿಲ್ಲಿ ಯಾರೂ ತಡೆಯಲ್ಲ. ನೋಡಿ, ಬಾಗಿಲು ತೆಗೆದೇ ಇದೆ. ನೀವಿಲ್ಲಿ ಅಳಿಯಾಗಿರಲೇಬೇಕು ಅಂತ ಯಾರೂ ನಿಮ್ಮನ್ನ ಕಟ್ಟಾಕಲ್ಲ. ಸಾಕ್ಷಿ ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ನಾನೇನು ಹಾಗೆ ಹೇಳಿಲ್ವಲ್ಲ. ಹೇಳಿದ್ರೆ ನೀವು ಕೆಟ್ಟೋರಾಗ್ತೀರಲ್ಲ, ಅದು ನಿಮ್ಗೆ ಇಷ್ಟ ಇಲ್ಲ. ನನ್ನ ಬಾಯಿಂದಾನೇ ಬರಲಿ ಅಂತ ಕಾಯ್ತಾ ಇದ್ರಿ ಅಲ್ವಾ? ನಾನು ಕೆಟ್ಟೋಳು ಅನ್ಸ್ಕೊಳ್ತೀನಿ ನೋಡಿ. ಪರವಾಗಿಲ್ಲ ಬಿಡಿ, ಈಗಾಗಲೇ ಬೇಕಾದಷ್ಟು ಅಪವಾದ ಹೊತ್ಕೊಂಡಿದ್ದೀನಿ. ಈ ಅಪವಾದ ನನಗೇನು ದೊಡ್ಡದಲ್ಲ. ನಿಮ್ಮ ಮೇಲೆ ಅಪವಾದ ಹೊರಿಸಿ ನಾನಿಲ್ಲಿಂದ ಹೋಗಬೇಕು ಅನ್ನೋದಾದರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಏನು ಹೇಳಿದ್ರಿ ನೀವು? ಮಗು ನಿಮ್ದಲ್ಲ, ಅಷ್ಟೊಂದೆಲ್ಲ ಕೇರ್ ಯಾಕೆ ತಗೋತೀರಾ? ನಿಮ್ಗೇನು ಸ್ವಾಭಿಮಾನ ಇಲ್ಲ ಅಂತ ಕೇಳಿದ್ರಿ ಅಲ್ವಾ? ಮಗು ವಿಷಯದಲ್ಲಿ ನನಗೆ ಯಾವತ್ತೂ ಮನಸ್ಸು ಚುಚ್ಚಲ್ಲ. ಆದರೆ ನೀವು ಆಡಿದ್ರಲ್ಲ ಮಾತು, ಅದರಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ನಿಮ್ಮ ಕೊರಳಿಗೆ ತಾಳಿ ಕಡ್ದೋ ನಾನು. ನನ್ನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನತ್ತು, ಹೊರಗಡೆಯಿಂದ ಪಾರ್ಸಲ್ ತಂದಿದ್ದೀನಿ, ಬಿಸಿ ಇರುವಾಗಲೇ ತಿನ್ಬಿಡು. ನಂಗೆ ಊಟ ಬೇಡ ಕಣೆ, ಮೂಡಿಲ್ಲ, ನೀನೇ ತಿನ್ಬಿಡು. ಯಾಕೆ ನಾನೊಬ್ಳೇ ತಿನ್ಬೇಕಾ? ಏನಾಯ್ತು ನತ್ತು? ಏನಾದರೂ ಎಡವಟ್ಟು ಮಾಡ್ಕೊಂಡೇನೆ? ಫುಲ್ ಎಡವಟ್ಟು. ನನಗಂತೂ ತಲೆನೇ ಕೆಟ್ಟು ಹೋಗಿದೆ. ಎಲ್ಲಿ ಕೈ ಇಟ್ಟರು ಅಲ್ಲಿ ಅದೃಷ್ಟ ಕೈ ಕೊಡ್ತಾ ಇದೆ. ಬೆಳಗ್ಗೆ ಯಾವ ಟೈಮಲ್ಲಿ ಎದ್ನೋ ಗೊತ್ತಿಲ್ಲ. ಯಾಕೆ? ಈಗಂತೂ ನೀನು ಅನಿರುದ್ಧ ಮನೆಗೂ ಹೋಗ್ತಾ ಇಲ್ಲ, ಮತ್ತೇನು ಪ್ರಾಬ್ಲಮ್ಮು? ಯಾರಾದರೂ ನಿನ್ನ ಗುರ್ತು ಹಿಡಿದ್ರಾ? ಆ ಥರ ಏನೂ ಇಲ್ಲ, ಆದರೆ ಆ ಪ್ರಾರಬ್ಧ ಮಾತ್ರ ನಾನು ಎಲ್ಲಿ ಹೋದ್ರೂ ಬಿಡ್ತಾ ಇಲ್ಲ. ಯಾವುದೇ ಅದು? ಆ ಅನಿರುದ್ಧ ಹೆಂಡತಿ ಇವತ್ತು ಆಫೀಸ್ಗೆ ಹುಡ್ಕೊಂಬಂದಿದ್ದ ಪ್ರಾಣಿ ನನ್ನ ಜೀವ ಹಿಂಡೋದಕ್ಕೆ. ಏನು, ಆಫೀಸ್ಗೆ ಬಂದಿದ್ಲಾ? ಯಾಕಂತೆ? ಆಫೀಸಲ್ಲಿ ಜನರಲ್ ಮ್ಯಾನೇಜರ್ ಪೋಸ್ಟ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ವಿ. ಇವಳು ಬಂದ್ಬಿಡೋದಾ? ಜನರಲ್ ಮ್ಯಾನೇಜರ್ ಪೋಸ್ಟ್ ಬೇಕಂತ ಇವಳಿಗೆ. ಓ, ಅಷ್ಟೊಂದು ನಾಲೆಜ್ ಇದೆಯಾ ಅವಳಿಗೆ? ನಮ್ಮ ಬ್ಯಾಡ್ ಲಕ್ಕು, ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದಾಳೆ. ಅದ್ರ ಜೊತೆಗೆ ವರ್ಕ್ ಎಕ್ಸ್ಪೀರಿಯನ್ಸು ಇದೆ. ಆ್ಯಕ್ಚುಲಿ ಇವತ್ತು ಬಂದಿರೋ ಕ್ಯಾಂಡಿಡೇಟ್ಸ್ಗಿಂತ ಅವಳೇ ಬೆಟರ್ ಇದ್ಲು ಅಲ್ವೇ? ಅವಳು ಮನೇಲಿರೋದು ಬಿಟ್ಟು ಆಫೀಸ್ ಕೆಲಸ ಯಾಕೆ ಬೇಕಂತೆ ಅವಳಿಗೆ? ನಮ್ಮ ಪ್ಲ್ಯಾನ್ನೆಲ್ಲ ಉಲ್ಟಾ ಮಾಡಬೇಕಲ್ಲ, ಅದಕ್ಕೆ ಒಕ್ಕರ್ಸ್ಕೊಂಡಿದ್ದಾಳೆ. ನನಗಂತೂ ಅವಳು ನೋಡಿ ಮೈಯೆಲ್ಲ ಉರಿದೋಯ್ತು. ಮನೇಲಂತೂ ಇಡಕ್ಕೆ ಬಿಡಲಿಲ್ಲ, ಆಚೆ ಹಾಕಿದ್ಲು. ಈಗ ಆಫೀಸ್ಗೂ ಬಂದುಬಿಟ್ಟಿದ್ದಾಳೆ ನನಗೆ ಕಾಟ ಕೊಡೋದಕ್ಕೆ. ಇನ್ನು ಆಫೀಸಿಗೆ ಬಂದು ಸುಮ್ಮನೆ ಬಿಡ್ತಾಳ ನನ್ನನ್ನು? ನನ್ನ ತಲೆ ಮೇಲೆ ಹತ್ತು ಕೂತ್ಕೊಂತಾಳೆ. ಅಂದರೆ ಅವಳಿಗೆ ಕೆಲಸ ಕೊಡೋದು ಕನ್ಫರ್ಮ್ ಆಗೋಯ್ತಾ? ಇನ್ನೂ ಇಲ್ಲ. ಅನಿರುದ್ಧ ಅವಳನ್ನು ಅಷ್ಟು ಈಸಿಯಾಗಿ ಆಫೀಸಿಗೆ ಬರೋಕ್ಕೆ ಬಿಡೋದಿಲ್ಲ. ಅವರು ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ, ನೋಡ್ಬೇಕು ಏನಾಗುತ್ತೋ. ಅಲ್ವೇ, ಹೇಗಾದರೂ ಮಾಡಿ ಅವಳನ್ನ ಅವಾಯ್ಡ್ ಮಾಡೋದು ತಾನೆ.
ಹೇಗೆ ಅವಾಯ್ಡ್ ಮಾಡೋದು? ನಾನೇನು ಅನಿರುದ್ಧಗೆ ಹೋಗಿ ಡೈರೆಕ್ಟಾಗಿ ಹೇಳೋಕ್ಕಾಗುತ್ತಾ? ಅವಳಿಗೇನಾದರೂ ಗೊತ್ತದೆ ಸುಮ್ಮನೆ ಬಿಡ್ತಾಳಾ? ಆ್ಯಕ್ಚುಲಿ ಅವಳು ಬೇಕು ಅಂತಾನೆ ಆಫೀಸಿಗೆ ಬರ್ತಾ ಇರೋದು. ಇಲ್ಲದೆ ಇದ್ರೆ ಅವಳಿಗೆ ಯಾಕೆ ಬೇಕಾಯಿತು ಈ ಕೆಲಸ ಕಾರ್ಯ ಎಲ್ಲ? ನನ್ನನ್ನು ವಾಚ್ ಮಾಡೋಕ್ಕಂತಾನೆ ವಾಚ್ ಡಾಗ್ ಥರ ಬರ್ತಾ ಇದ್ದಾಳವಳು. ಈಗಾಗಲೇ ಒಂದ್ಸರಿ ಯಾಮಾರಿದಾಳವಳು. ಪದೇ ಪದೇ ಯಾಮಾರಕ್ಕೆ ಅವಳೇ ದಡ್ಡಿನಾ? ಅದಕ್ಕೆ ಈ ಜನರಲ್ ಮ್ಯಾನೇಜರ್ ಪೋಸ್ಟ್ನ ನೆಪವಾಗಿಟ್ಕೊಂಡು ಆಫೀಸಿಗೆ ಬರ್ತಾ ಇದ್ದಾಳೆ. ಅಲ್ಲಿಗೆ ನನ್ನ ಕತೆ ತಿಥಿನೇ ಅಲ್ವೇ? ಎಲ್ಲ ನಿಂದೆ ತಪ್ಪು. ನಾನೇನೇ ಮಾಡಿದೆ? ನನ್ನ ಮೇಲೆ ಯಾಕೆ ಗೂಬೆ ಕುಡಿಸ್ತಾ ಇದೆಯಾ? ಹೌದು ಕಣೆ, ನೀನೇ ಅವಸರ ಪಟ್ಟಿದ್ದು. ನೀನು ಹೇಗೆ ಬುದ್ಧಿವಂತಿಕೆಯಿಂದ ಅನಿರುದ್ಧನ ಇಂಪ್ರೆಸ್ ಮಾಡ್ತೀಯೋ ಹಾಗೆ ಅವ್ರ ಮನೆಯವ್ರನ್ನೂ ಇಂಪ್ರೆಸ್ ಮಾಡಬೇಕಿತ್ತು. ಏನು ಹೇಳ್ತಿದ್ಯಾ ನೀನು? ಮೊದಲು ನೀನು ಅನಿರುದ್ಧ ಅವ್ರ ತಂದೆ ತಾಯಿ ಅವ್ರ ಹೆಂಡತಿನ ಬುಟ್ಟಿಗೆ ಹಾಕ್ಕೋಬೇಕಾಗಿತ್ತು. ಆಮೇಲೆ ಅವ್ರ ನಂಬಿಕೆನ ಗಳಿಸ್ಕೋಬೇಕಾಗಿತ್ತು. ಆದರೆ ನೀನು ಮಾಡಿದೇನು ಹೇಳು? ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿದೆ, ಏಕ್ದಮ್ ಅನಿರುದ್ಧನ ಹೋಲಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಅದಕ್ಕೆ ಆ ಜಾಹ್ನವಿಗೆ ನಿನ್ನ ಮೇಲೆ ಅನುಮಾನ, ಜಲಸ್ ಎಲ್ಲ ಹುಟ್ಕೊಂಡ್ಬಿಡ್ತು. ಅಲ್ಲ ನತ್ತು, ಅವನ ಹೆಂಡತಿಗೆ ಹೊಟ್ಟೆ ಕಿಚ್ಚು ಬಂದಮೇಲೆ ಸುಮ್ಮನೆ ಇರ್ತಾಳ ಅವಳು? ಹೆಜ್ಜೆ ಹೆಜ್ಜೆಗೂ ತರಲೆ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ನಾನು ಹಿಂಗೆ ಹೇಳಿದ್ದು, ಸ್ವಲ್ಪ ಆರ್ಥೋಡಾಕ್ಸ್ ಆಗಿ ಕಾಣು ಅಂತ. ಆಯ್ತಮ್ಮ, ಎಲ್ಲ ನಂದೇ ತಪ್ಪು. ಈಗ ಏನು ಮಾಡಬೇಕು ಅದನ್ನ ಮೊದಲು ಹೇಳು. ಅವಳೇನಾದರೂ ಆಫೀಸಿಗೆ ಬಂದ್ಬಿಟ್ರೆ ನಮ್ಮ ಪ್ಲ್ಯಾನ್ ಏನೂ ವರ್ಕೌಟ್ ಆಗಲ್ಲ. ನೋಡು, ಈಗಲೂ ಏನು ಅನಾಹುತ ಆಗಲಿಲ್ಲ, ನೀನು ಗಾಬರಿ ಆಗಬೇಡ. ಜಾಹ್ನವಿ ಎಷ್ಟು ದಿನ ಅಂತ ಆಫೀಸ್ಗೆ ಬರ್ತಾಳೆ? 1 ವಾರ, 1 ತಿಂಗಳು, ಆಮೇಲೆ ಅವಳಿಗೆ ಬೋರ್ ಆಗುತ್ತೆ. ಜೊತೆಗೆ ಅವಳು ದಿನ ಆಫೀಸಿಗೆ ಬಂದರೆ ಅನಿರುದ್ಧಗೂ ಇರಿಟೇಷನ್ ಶುರು ಆಗುತ್ತೆ. ಅನಿರುದ್ಧಗೆ ಹೆಂಡತಿಯಿಂದ ಇರಿಟೇಟ್ ಆದರೆ ಯಾರಿಗೆ ಲಾಭ ಹೇಳು? ನಿನಗೆ ತಾನೆ. ಹಾಗಂತ್ಯಾ? ನೋಡು, ನೀನು ಜಾಹ್ನವಿನ ಎದುರು ಹಾಕ್ಕೊಳ್ಬೇಡ. ನೀನು ಅವಳ ಜೊತೆ ನಾರ್ಮಲಾಗೇ ಬಿಹೇವ್ ಮಾಡು. ಅವಳೇನಾದರೂ ಮನ್ಸು ಮಾಡಿದ್ರೆ ನಿನ್ನ ಹೊರಗೆ ಹಾಕ್ಬಿಡ್ತಾಳೆ. ಅಕ್ಕ, ಬಾ ಬಾ ಬಾ, ಕೂತ್ಕೋ. ಹೇಳು, ಏನಾಯ್ತು? ಇಂಟರ್ವ್ಯೂ ಅಟೆಂಡ್ ಮಾಡಿದ್ಯಾ? ನಾನು ಬಿಡ್ತೀನಾ? ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಹೌದಾ? ಎಲ್ಲ ಎಷ್ಟು ಶಾಕ್ ಆಗೋದ್ರು ಗೊತ್ತಾ? ಹೌದಾ ಜಾನು? ಹ್ಞೂ ಅಕ್ಕ, ನಾನು ಬರೀ ಹೌಸ್ ವೈಫ್ ಅಂತ ಅವ್ರು ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ನನ್ನ ರೆಕಾರ್ಡ್ಸ್ ಎಲ್ಲ ತೆಗೆದು ತೋರಿಸ್ತೆ ನೋಡಿ, ಎಲ್ಲರೂ ಸುಮ್ಮನಾಗ್ಬಿಟ್ರು. ಗುಡ್, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ. ಆಮೇಲೆ ಏನಾಯ್ತು? ಆದರೆ ಅವ್ರಿಗೆ ಕೆಲಸ ಕೊಡೋಕೆ ಖಂಡಿತ ಇಷ್ಟ ಇಲ್ಲ. ನಾನು ಕೇಳಿದ್ದಕ್ಕೆ ನಿಂಗೆ ಯಾಕಮ್ಮ ಕೆಲಸ ಬೇಕು ಅಂತ ನನಗೆ ಕೇಳ್ತಾರೆ. ಇದೊಳ್ಳೆ ಕತೆ ಆಯ್ತಲ್ಲ, ಯಾಕೆ ಅವ್ರು ಕೆಲಸ ಮಾಡ್ತಿಲ್ವಂತ? ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳಿದೆ. ಆಮೇಲೆ ಅವರು ಸುಮ್ಮನಾದ್ರು. ಆದರೂ ಅಕ್ಕ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಹೇಳಿರಲಿಲ್ಲ ಅಂದರೆ ನನ್ನ ಭವಿಷ್ಯ ಇಡೀ ನಮ್ಮ ಮನೆಯಲ್ಲೇ ಕುತ್ಕೊಂಡು ಕಾಲ ಕಳೀತಾ ಇದ್ದೆ. ಇವಾಗ ನೋಡಿ, ಆಫೀಸಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಮುಂದೆ ನೋಡ್ತಾ ಇರಿ ನಾನು ಏನೇನು ಮಾಡ್ತೀನಿ ಅಂತ. ಜಾನು, ಯಾರ ಭವಿಷ್ಯನ ಯಾರು ಕಿತ್ಕೊಳ್ಳೋದಕ್ಕೂ ಹಕ್ಕಿಲ್ಲ. ನೀನು ಕೆಲಸ ಮಾಡ್ತಾ ಹೋಗು. ಕೆಲಸ ಕನ್ಫರ್ಮ್ ಆಯಿತು ತಾನೇ? ಕನ್ಫರ್ಮ್ ಆಗಿಲ್ಲ ಅಕ್ಕ. ಇವರಿಗೆ ನನ್ನ ಕೆಲಸ ಕೊಡೋದು ಬೇಕಾಗಿಲ್ಲ. ನಾನು ಮಹಾರಾಣಿ ಅಂತೆ, ಆರಾಮಾಗಿ ಮನೇಲಿರ್ಬೇಕಂತೆ. ಅಕ್ಕ, ಆ ನತಾಶಾ ಎಷ್ಟು ಮಾತಾಡ್ತಾಳೆ ಗೊತ್ತಾ? ವಯ್ಯಾರವಾಗಿ, ಮೇಡಮ್ ಈ ಕೆಲಸ ಮಾಡೋದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ಲು. ನಾನು ಬಿಡ್ತೀನಾ? ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ನೀನು ಕೆಲ್ಸಕ್ಕೆ ಹೋಗು. ಕೆಲಸ ಮಾಡ್ದಾಗೂ ಆಗತ್ತೆ, ನೀನು ಅಂದ್ಕೊಂಡಿದ್ದನ್ನ ಸಾಧಿಸ್ದಾಗೂ ಆಗತ್ತೆ. ಬಿಡಬೇಡ, ಹೋಗು. ಖಂಡಿತ ಬಿಡೋದಿಲ್ಲ ಅಕ್ಕ. ಮನೇಲಿದ್ರೆ ಬರೀ ಹೋಪ್ಲೆಸ್ ಥಾಟ್ಸ್ಗಳೇ ಬರುತ್ತೆ. ನೀ ನನಗೆ ಮಾಡಿರೋ ಮೋಸ, ನನ್ನ ಅಸಹಾಯಕತೆ, ನಾನು ನನ್ನ ಮಗುನ ಕಳ್ಕೊಂಡಿರೋ ದುಃಖ, ಸುಮ್ಮನೆ ಕೂತು ಕೂತು ನನ್ನ ಆರೋಗ್ಯ ಹಾಳಾಗುತ್ತೆ. ಅದಕ್ಕೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಏನೇ ಆದರೂ ನಾನು ಆಫೀಸಿಗೆ ಹೋಗೇ ಹೋಗ್ತೀನಿ ಅಂತ. ಆದರೆ ಇಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಸರಿ ಅಕ್ಕ, ಬರ್ತೀನಿ. ಏನತ್ತೆ? ಇದೆಲ್ಲ ನಿಂದೆನ ಕಿತಾಪತಿ? ಏನು?
ಜಾಹ್ನವಿನ ನಮ್ಮ ಮೇಲೆ ಎತ್ತಿ ಕಟ್ತಾ ಇದೆಯಾ? ಏನ್ ಮಾತಾಡ್ತಾ ಇದ್ದೀರಾ ಅತ್ತೆ? ಏನಾದ್ರೂ ಒಂದು ವಿವಾದ ತಂದು ನನ್ನ ತಲೆ ಕಟ್ತಾ ಇರ್ತೀರಲ್ಲ, ಏನಾಗಿದೆ ನಿಮ್ಗೆ? ಆಗಿರೋದು ನಿನಗೆ, ನನಗಲ್ಲ. ಜಾಹ್ನವಿ ಅವಳ ಪಾಡಿಗಳು ಮನೆಯಲ್ಲಿದ್ಲು, ಗಂಭೀರವಾಗಿದ್ಲು. ನೀನು ಅವಳಿಗೆ ನಿನ್ ಬುದ್ಧಿನೆಲ್ಲ ಹೇಳ್ಕೊಟ್ಟೆ. ಅವಳನ್ನ ಯಾಕೆ ಇವತ್ತು ಆಫೀಸಿಗೆ ಕಳಿಸ್ದೆ? ಅವಳು ಕೆಲಸದಲ್ಲಿ ಬ್ಯುಸಿಯಾಗಿರ್ಲಿ ಅಂತ ಹೇಳಿ ಐಡಿಯಾ ಕೊಟ್ಟೆ. ಅದ್ರಲ್ಲಿ ತಪ್ಪೇನು? ಯಾಕೆ ಹೇಳ್ಕೊಡ್ಬೇಕಾಗಿತ್ತು ನೀನು? ಅತ್ತೆ, ಜಾನು ಓದಿದಾಳೆ, ಕೆಲಸ ಮಾಡಿ ರೂಢಿ ಇದೆ. ಅವಳು ಮನೆಯಲ್ಲಿ ಕೂತ್ಕೊಂಡು ಅವಳ ಟ್ಯಾಲೆಂಟ್ನ ಯಾಕೆ ವೇಸ್ಟ್ ಮಾಡ್ಕೋಬೇಕು ಹೇಳಿ? ನೀನ್ ಯಾರು ಅದನ್ನೆಲ್ಲ ಹೇಳ್ಕೊಡೋದಕ್ಕೆ? ಕೋತಿ ತಾನ್ ಕೆಡೋದಲ್ದೆ ವನ ಎಲ್ಲ ಕೆಡಿಸ್ತು ಅನ್ನೋ ಹಾಗೆ ಅವಳಿಗೆ ಬೇಡದೇ ಇರೋದನ್ನೆಲ್ಲ ಹೇಳ್ಕೊಟ್ಟೆ. ನಿನ್ ಪಾಡಿ ನೀನು ಸುಮ್ಮನೆ ಇರಕ್ ಆಗ್ತಿರ್ಲಿಲ್ವಾ? ಈಗ ತಾನೇ ಜಾಹ್ನವಿ ಅನಿರುದ್ಧು ಒಂದಾಗ್ತಾ ಇದ್ದಾರೆ. ಈಗ ಅವ್ರ ಮಧ್ಯದಲ್ಲಿ ಏನಾದ್ರೂ ಕಿತಾಪತಿ ಬಂದು ಸಂಬಂಧ ಒಡೆದು ಹೋಗ್ಲಿ ಅಂತನಾ? ಅತ್ತೆ, ಏನ್ ಮಾತಾಡ್ತಿದ್ದೀರಾ? ನಾನ್ ಯಾಕೆ ಅವ್ರ ಸಂಬಂಧ ಹೊಡಿಲಿ? ಅವರಿಬ್ರು ಚೆನ್ನಾಗಿದ್ದಾರೆ ಅನ್ನೋ ಕಾರಣಕ್ಕೆ ಗಂಡನ ಆಫೀಸ್ನಲ್ಲಿ ಹೋಗಿ ಕೆಲಸ ಮಾಡು ಅಂತ ಹೇಳಿದ್ದು. ಅದ್ರಲ್ಲಿ ತಪ್ಪೇನಿದೆ ಹೇಳಿ? ನೀವು ಮಾವನ ಆಫೀಸ್ ವಿಚಾರದಲ್ಲಿ ಕೆಲಸದಲ್ಲಿ ತಲೆ ಹಾಕ್ತಿರ್ಲಿಲ್ವಾ? ಸಾಕು ನಿನ್ ತಲೆ ಹರಟೆ. ಅಲ್ಲ, ಜಾಹ್ನವಿಗೆ ಅಲ್ಲಿ ಕೆಲಸ ಕೊಡಕ್ ಸಾಧ್ಯನಾ? ಅಲ್ಲಿ ಎಷ್ಟೊಂದು ಸೂಕ್ಷ್ಮಗಳಿರುತ್ತೆ. ಇಂಥ ತಲೆಹರಟೆ ಹೇಳ್ಕೊಡೋದ್ರಲ್ಲಿ ನೀನು ನಂಬರ್ 1. ಏನ್ ಸೂಕ್ಷ್ಮ ಅತ್ತೆ? ಸೊಸೆ ಹತ್ರ ಏನ್ ಮುಚ್ಚು ಮರೆ? ಮನೆಯಲ್ಲೇ ಕೂತು ಗಂಡನ ಬಗ್ಗೆ ಅನುಮಾನ ಹೆಚ್ಚು ಮಾಡ್ಕೋತಾ ಇದ್ಲು, ಅದಕ್ಕೆ ಹೇಳ್ದೆ. ಇಷ್ಟಕ್ಕೂ ನಿಮ್ಮ ಮಗ ಸರಿಯಾಗಿದ್ದಿದ್ರೆ ಇದೆಲ್ಲ ಯಾಕಾಗ್ತಿತ್ತು ಹೇಳಿ? ಸುಮ್ಮನೆ ಹೋಗಿ. ಅಮ್ಮ ಬಾಯಲ್ಲಿ ಕೂತ್ಕೋ. ಏನನಿ? ಜಾನು ಹತ್ರ ಮಾತಾಡಿದ್ಯಾ? ಇಲ್ಲ ಕಣೋ, ಇನ್ನೂ ಮಾತಾಡಿಲ್ಲ. ಮೊದಲು ಅವಳ ಹತ್ರ ಮಾತಾಡಮ್ಮ. ಅವಳು ಕೆಲ್ಸಕ್ಕೆ ಬರೋದು ಬೇಡ. ಏನಾದರೂ ಒಂದು ಹೇಳಿ ಸುಮ್ಮನೆ ಹಾಕ್ಸು. ಅವಳು ಕೆಲ್ಸಕ್ಕೆ ಬಂದರೆ ಸುಮ್ಮನೆ ತಾಪತ್ರೆ ಆಗುತ್ತೆ. ಗಂಡ ಹೆಂಡತಿ ಒಟ್ಟಿಗೆ ಕೆಲಸ ಮಾಡೋದು ಅಂದರೆ ಹಿಂಸೆ ಆಗುತ್ತೆ. ಸಣ್ಣ ಪುಟ್ಟದಕ್ಕೆಲ್ಲ ತಪ್ಪು ಹುಡುಕ್ತಾಳೆ. ಅವೆಲ್ಲ ಬೇಡ. ಮೊದಲೇ ನತಾಶನ್ ಕಂಡ್ರೆ ಆಗಲ್ಲ ಅವಳಿಗೆ. ಇಲ್ಲಿದ್ದಾಗಲೇ ಬಿಡಲಿಲ್ಲ. ಇನ್ನು ಆಫೀಸಿಗೆ ಬಂದು ಕೂತ್ಕೊಂಡ್ಬಿಟ್ರೆ ಅಷ್ಟೇ ಕತೆ. ಫ್ರೀಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಹೇಳು ಅವಳಿಗೆ. ಏನು ಹೇಳೋದು ಅನಿ? ಎಲ್ಲ ತೇಜುನ ಹೇಳಾಗಿದೆಯಲ್ಲ. ತೇಜುನಾ? ಏನು ಹೇಳ್ತಾ ಇದೀಯಮ್ಮ ನೀನು? ಹೌದು ಕಣೋ ಅನಿ, ಎಲ್ಲ ಅವಳದೇ ಕಿತಾಪತಿ. ಅಂದರೆ? ಅಲ್ಲ ಕಣೋ, ಜಾಹ್ನವಿಗೆ ಇಂಥ ಯೋಚನೆ ಬರೋಕ್ಕೆ ಸಾಧ್ಯನಾ? ಅವಳು ಬಂದು ಪ್ರೆಸ್ಸಲ್ಲಿ ಕೆಲಸ ಮಾಡಬೇಕು, ಅವಳ ಮುಂದೆ ನೀನು ಇರಬೇಕು, ಇಂಥ ಯೋಚನೆ ಎಲ್ಲ ಜಾನು ಮಾಡ್ತಾಳೆ ಹೇಳು? ಇಷ್ಟು ದಿವಸ ಮನೆಯಲ್ಲಿ ಕೂತಿದ್ದವಳು ಈಗ ಸಡನ್ ಆಗಿ ಕೆಲಸಕ್ಕೆ ಯಾಕೆ ಬರ್ತಾಳೆ ಹೇಳು? ಓ, ಅಂದರೆ ಅವಳು ಹೇಳು ಮಾಡಿಸಿದಳ? ಹ್ಞೂ, ನನಗೂ ಅವಳಿಗೂ ಈ ವಿಷಯದಲ್ಲಿ ಮಾತುಕತೆ ನಡೀತು. ಇದೆಲ್ಲ ತೇಜದೆ ಕುಮ್ಮಕ್ಕು ಕಣೋ. ಇಂಟರ್ವ್ಯೂಗೆ ಹೋದ ಹಾಗೆ ಹೋಗು ಅಂತ ಕಳಿಸಿ ಆಮೇಲೆ ಏನಾಯ್ತು ಅಂತ ವರದಿ ಬೇರೆ ಕೇಳ್ತಾ ಇದ್ಲು. ಹೌದಾ? ಹಾಗೆಲ್ಲ ಮಾಡಿದಳ ಅವಳು? ಒಪ್ಕೊಂಡ್ಲಲ್ಲ, ನಾನೇ ಹೇಳಿದ್ದು ಅಂತ. ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಅವಳಿಗೆ. ನಾನು ನನ್ನ ಹೆಂಡತಿ ಚೆನ್ನಾಗಿರೋದು ಇಷ್ಟ ಇಲ್ವಂತ ಅವಳಿಗೆ. ಅದಕ್ಕೆ ನನ್ನ ಹೆಂಡತಿನ ನನ್ನ ವಿರುದ್ಧ ಚೂ ಬಿಟ್ಟು ತಮಾಷೆ ನೋಡ್ತಿದ್ದಾಳೆ ಅವಳು. ಮಾಡ್ತೀನಿ ಅವಳಿಗೆ. ಬೇಡ ಕಣೋ, ಮಾತಾಡಕ್ಕೆ ಹೋದರೆ ಬೇಡದ ವಿಚಾರಗಳೇ ಬರುತ್ತೆ. ಯಾಕೆ ಬೇಕು ಹೇಳು? ನೀನು ಮಾಡ್ಕೊಂಡಿರೋದು ಹಾಗೆ. ಮಾತಿಗೆ ಮುಂಚೆ ಅವ್ರಿಗೆ ಸಾಕ್ಷಿ ವಿಚಾರ ಜ್ಞಾಪಕ ಬರುತ್ತೆ. ಈಗಾಗಿದ್ದು ಹಾಗೆ. ನೀನು ಸುಮ್ಮನೆ ಇದ್ಬಿಡು. ಅಲ್ಲ, ಯಾಕೆ ಸುಮ್ಮನೆ ಆಗ್ಬೇಕು ನಾನು? ನನ್ನ ಹೆಂಡತಿಗೆ ಇವಳೇನು ಹೇಳ್ಕೊಡೋದು? ಇದೆಲ್ಲ ಅತಿ ತಾನೆ. ಇವಳು ಇಷ್ಟೆಲ್ಲ ಮಾಡಿದ್ರು ನಾನು ಸುಮ್ಮನೆ ಇರಬೇಕಾ? ಬೇಡ ಕಣೋ, ಸುಮ್ಮನೆ ಇದ್ಬಿಡು. ನೋಡು, ಈ ವಿಷಯ ಆಮೇಲೆ ಜಾಹ್ನವಿ ತನಕ ಹೋಗುತ್ತೆ. ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಬಿಡಿಸ್ಕೋಬೇಕು ಕಣೋ. ನನಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮ. ಜಾಹ್ನವಿ ಅಲ್ಲಿ ಕೆಲಸಕ್ಕೆ ಬರಬಾರ್ದು ಅಷ್ಟೇ. ನೀನೇನಾದರೂ ಹೇಳಿ ಕನ್ವಿನ್ಸ್ ಮಾಡು. ಸುಮ್ಮನೆ ರಗಳೆ ಆಗೋದು ಬೇಡ. ನನಗದೆಲ್ಲ ಇಷ್ಟ ಆಗಲ್ಲ. ತೇಜಸ್ವಿನಿ ಬಗ್ಗೆ ನನಗೆ ಎಂಥ ಕೋಪ ಬರ್ತಿದೆ ಅಂದ್ರೆ ಹಾಳಾದವಳು ಯಾವ ಥರ ಸೇಡು ತಿರ್ಸ್ಕೊತಿದ್ದಾಳೆ ನೋಡು. ನನ್ನ ಹೆಂಡತಿನ ಚೂ ಬಿಟ್ಟು ತಮಾಷೆ ನೋಡ್ತಿದ್ದಾಳೆ. ಈಗೇನಾದರೂ ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡಲ್ಲ ಅವಳನ್ನ. ಸುಮ್ಮನೆ ಇದ್ಬಿಡು ಅನಿ, ಈಗಾಗಿರೋದೇ ಸಾಕು. ಇದೊಂದು ಪ್ರಾರಬ್ಧ ನಮಗೆ ತೊಂದರೆ ಕೊಡೋಕ್ಕೆ ಅಂತಲೇ ಇದೆ. ಬುದ್ಧಿ ಕಲ್ಸೋಣ ಅವಳಿಗೆ. ನೀನು ಮೊದಲು ಜಾಹ್ನವಿ ಹತ್ರ ಮಾತಾಡು. ಅವಳ ಹತ್ರ ಹೇಗೆ ಮಾತಾಡೋದು ಅಂತ ಅರ್ಥನೇ ಆಗ್ತಿಲ್ಲ ಕಣೋ. ಪ್ರತಿಯೊಂದಕ್ಕೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ. ಮುಂಚಿನ ಥರ ಅವಳು ಇನ್ನೋಸೆಂಟ್ ಆಗಿಲ್ಲ ಕಣೋ. ನಿನ್ನ ಕೈಲಾಗುತ್ತಮ್ಮ, ನೀನು ಮಾತಾಡು. ಸರಿ ಕಣೋ, ಟ್ರೈ ಮಾಡ್ತೀನಿ.